ಬೆಂಗಳೂರಿನ ಹೋಟೆಲ್ ಮಾಲೀಕರುಗಳು ಒಬ್ಬೊಬ್ಬರಾಗಿ ಹೋಟೆಲ್ಗಳಿಗೆ ಬಾಗಿಲು ಹಾಕ್ತಾ ಇದ್ದಾರೆ. ಇದು ಟೈರ್ 2 ಸಿಟಿಗಳಲ್ಲೂ ಕಾಣಿಸ್ತಾ ಇದೆ. ಅದರಲ್ಲೂ ಆಟೋ ಗ್ಯಾಸ್ನ ಕೊರತೆ, CNGಯ ಕೊರತೆ. ಕೆಲವು ಕಡೆಗಳಲ್ಲಿ ಗ್ಯಾಸ್ ಸ್ಟೇಷನ್ಗಳೇ ಬಂದಾಗಿದ್ದಾವೆ. ಇನ್ನು ಕೆಲವು ಕಡೆಗಳಲ್ಲಿ ಸ್ಟಾಕ್ ಇಟ್ಟುಕೊಂಡಂಥವರು ಬೇಕಾಬಿಟ್ಟಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಹೌದು. CNG ರೇಟ್ ಜಾಸ್ತಿ ಆಗಿಲ್ಲ. ಆದರೆ ಸ್ಟಾಕ್ ಇಟ್ಟುಕೊಂಡಿರುವ ವ್ಯಾಪಾರಿಗಳು 15-20 ರೂಪಾಯಿ ಜಾಸ್ತಿ ರೇಟಿಗೆ ಮಾರ್ತಾ ಇದ್ದಾರೆ. ಸಂಕಷ್ಟದ ಲಾಭ ಪಡೆಯೋದಿಲ್ಲ. ವಾಹನ ಮಾಲೀಕರುಗಳ ಕೆಲವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇವಾಗ ಡೈಲಿ ದುಡಿತಾ ಇದೆ 500-600 ರೂಪಾಯಿ, ಅದರಲ್ಲಿ 300 ರೂಪಾಯಿ ಗ್ಯಾಸ್ಗೆ ಹೋಗ್ತಾ ಇದೆ. 2 ಲೀಟ್ರ್ ಗ್ಯಾಸ್ ಬರ್ತಾ ಇಲ್ಲ 200 ರೂಪಾಯಿ ಕೊಟ್ಟರು. ಏನು ಮಾಡ್ತಾರೆ ಅಂತ ಮುಂದಕ್ಕೆ ನೋಡ್ರಿ. ನಾನು ಬೆಳಗ್ಗೆ 7 ಗಂಟೆಯಿಂದ ಸುಮಾರು ಒಂದು 8-10 ಬಂಕ್ಗಳ ಕಡೆ ಓಡಾಡ್ಕೊಂಡು ಬಂದೆ. ಎಲ್ಲ ಕಡೆನೂ ಇದೇ ರೀತಿ ನೋ ಸ್ಟಾಕ್ ಅಂತಲೇ ಇದೆ ಮೇಡಮ್. 59 ಇತ್ತು ಸರ್, ಇವಾಗ 77 ರೂಪಾಯಿ ಆಗಿದೆ. ನಾವು ಗ್ಯಾಸ್ ಹೆಂಗೆ ರಿಫಿಲ್ಲಿಂಗ್ ಮಾಡಬೇಕು, ಹೆಂಗೆ ದುಡಿಬೇಕು, ಏನು ಮಾಡಬೇಕು ಅರ್ಥನೇ ಆಗ್ತಾಯಿಲ್ಲ. ಅದರಲ್ಲಿ ಮತ್ತು ಫ್ರೀ ಬಸ್ ಒಂದು ಸರ್ ಫುಲ್ ಎಫೆಕ್ಟ್ ಆಗಿದೆ ನಮಗೆ. ಇವಾಗ ಇದ್ದ ನಂತರ ರೇಟನ್ನು 20 ರೂಪಾಯಿ ಜಾಸ್ತಿ. 20 ರೂಪಾಯಿ ಜಾಸ್ತಿ ಆಗಿದೆ ಸರ್. ನೀವೇನು ಮತ್ತೆ ಆಟೋದು ಏನಾರ ಜಾಸ್ತಿ ಮಾಡ್ರೆ ಹೆಂಗೆ ಪ್ಯಾಸೆಂಜರ್? ಏನಿಲ್ಲ ಸರ್, ಅದೇ ಬಡಿಗೆನೇ ಇದೆ ಸರ್. ಭಾಳ ಕಷ್ಟ ಆಗ್ತದೆ ಸರ್. ನಾವು ದುಡ್ಡು ತಿನ್ನೋದೇ ಭಾಳ ವಜ್ಜೆ ಆಗ್ಬಿಟ್ಟಿದೆ ಇವಾಗ. ಸರ್ ನಾವು ಪ್ರತಿದಿನ ಒಂದು 300 ರೂಪಾಯಿ ಗ್ಯಾಸ್ ಹಾಕಿಸ್ತಿದ್ವಿ ಸರ್. ಇವಾಗ ನಾವು ಅದೇ 300 ರೂಪಾಯಿ ಹಾಕ್ಸಿದ್ರೆ ನಮಗೆ 200 ರೂಪಾಯಿ ಗ್ಯಾಸ್ ಬರ್ತಾ ಇದೆ ಅಷ್ಟೇ. ಅದ್ರ ಲೆಕ್ಕ ನೋಡಿದ್ರೆ ನಮ್ಗೆ 300 ರೂಪಾಯಿ ಹಾಕ್ಸಿದ್ರೆ ನಾವು ದಿನಾಗ ದುಡಿಯೋದು ಅಷ್ಟು ಆಗೋದಿಲ್ಲ ಸರ್, ಕಡಿಮೆ ಬರ್ತದೆ. ಹಂಗಾಗಿ ಈಗ ಎಷ್ಟೋ ಗಾಡಿ ಸೈಡ್ ಹಚ್ಚಾವ ಸರ್. ಸ್ವಲ್ಪ ಹಿಂಗೆ ಹೋತಂದ್ರೆ ಇನ್ನೂ ಸ್ವಲ್ಪ ದಿವಸ ಹೋತಂದ್ರೆ ಮತ್ತೆ ಏನು ಸಿಗಲಿಲ್ಲ ಅಂದ್ರೆ, ಮಾರ್ಜಿನ್ ಸಿಗಲಿಲ್ಲ ಅಂದ್ರೆ ಆಟೋದವ್ರು ಏನು ಮಾಡೋಕ್ಕಾಗಲ್ಲ ಸರ್. ಇವ್ರು ಪ್ಯಾಸೆಂಜರ್ ನೋಡಿದ್ರೆ ಜಾಸ್ತಿ ಕೊಡೋಲ್ಲ ಸರ್. ಅದ್ರ ಸಂಬಂಧ ನಾವು ಈಗ ಅರ್ಧ ಗಾಡಿ ಸೈಡ್ ಹಚ್ಚಾವ ಸರ್. ನಾವು ಹೋಗೋಣ ಅಂತೇಳಿ ನಾವು ಹೊಡ್ಯಾಕತ್ತೀವಿ ಸರ್. ಈಗ ರಿಪೋರ್ಟ್ ಗಾಡಿ ಎಲ್ಲ ಸೈಡ್ ಹಾಕಿದ್ದಾರೆ ಸರ್. ಈಗ ಯಾಕಂದ್ರೆ ಆಗೋದಿಲ್ಲ, ರಿಪೋರ್ಟ್ ಕೊಟ್ಟು ಅವ್ರ ಪಗಾರ ಗಾಡಿದ ಅವ್ರ ಖರ್ಚು ಎಲ್ಲ ಆಗೋದಿಲ್ಲ. ಈಗ ಭಾಳ 2 ಕಿಲೋಮೀಟ್ರ್ ಹೋಗ್ಯ ಸರ್. 2 ಕಿಲೋಮೀಟ್ರ್ವರೆಗೆ ನಿಂತವ್ರಿ ನೋಡಿ, ಸುಡುಗಾಡೋದು ಏನೋ ಬೈಪಾಸ್ ಐತ್ರಿ, ಅಲ್ಲಿ ತನಕ ಹೋಗಿ ಸರ್. ನಾವು ಸಿಗ್ತಿಲ್ಲ, ನಮ್ಗೆ ಕಣ ಇದೀಗ ಬರ್ತದೆ ರೀ. ಇದು ಸರ್ಕಾರಕ್ಕೆ ಸ್ವಲ್ಪ ದಯವಿಟ್ಟು ನಾವು ಕೈ ಜೋಡಿಸ್ತೀವಿ. ಏನು ಸ್ಟಾಕ್ ಬರ್ದಿಲ್ಲ ಅಂದ್ರೆ ಏನ್ರಿ ಮ್ಯಾಲಿಂದ ಅದು ಏನು ಜಂಗ್ ನಡೆದೈತ್ರಿ ಸರ್, ಯುದ್ಧ ನಡೆದೈತಲ್ರಿ. ಆ ಯುದ್ಧ ಸಂಬಂಧ ಇಲ್ಲಿ ಎಲ್ಲ ಮಾಲ್ ಬಂದಾಗೈತೆ ಹೇಳತ್ತಾರೆ. ಎಲ್ಲ ಈ ಬಂಕ್ ಬಂದು ಹಿಂಗೆ ಅನುಪರಿಸ್ತೀರಿ ಆಟೋ ಗ್ಯಾಸ್? ಬಂಕ್ ಬಂದು ಹಿಂಗೆ ಸರ್, ಎಲ್ಲ ಕಡೆ ಅಡ್ಡಾಡಿ ಬಂದು 300 ರೂಪಾಯಿ ಪೆಟ್ರೋಲ್ ಹಾಕೊಂಡು ಬಂದಿರಿ. ಪೆಟ್ರೋಲ್ ಎರಿಸ್ ಕೊಡೋದಿಲ್ಲ ಗಾಡಿ ನಮ್ಮೂರು, ಹಾಕೋಬೇಕು ಪಂಪಿಂದು ಕೆಂಪು ಹಾಕಿ ಎಲ್ಲಿ ಸಿಗಲಾಗೈತಿ ರೀ. ಅದೆಲ್ಲ 55 ಇದ್ದಾರೆ ಸರ್. ಈಗ ನೋಡ್ರಿ ಎಲ್ಲ ಪೈದೆ ಒಳಗೆ ಹೊಸ್ಲಾಗತ್ತಾರ ಅವರು. 80 ರೂಪಾಯಿ 90 ರೂಪಾಯಿ 100 ರೂಪಾಯಿ ಮಾಡ್ಲಾಗತ್ತಾರ. ಏನು ದುಡಿಬೇಕು, ಏನು ತಿನ್ಬೇಕು ಹೇಳ್ರಿ. ಅವ್ರದ್ದೇ ಮರ್ಜಿ ನಡೆದಾರ ಎಲ್ಲರೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.